ಅಸೆಂಬ್ಲಿಗೆ ಬರೋಕ್ಕಾಗಲಿಲ್ಲ. ನೇರವಾಗಿ ನಾನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಲೇಹದಿಂದ ನೇರವಾಗಿ ದಾವಣಗೆರೆಗೆ ಹೋಗಬೇಕಾಗಿತ್ತು. ಅಸೆಂಬ್ಲಿಯಲ್ಲಿ ಅವರ ನಾನು ಶಿವಶಂಕರ್ ಸ್ವಲ್ಪ ಹಿರಿಯ 95 ವರ್ಷ ತುಂಬ ಜೀವನವನ್ನು ನಡೆಸಿ ಇವತ್ತಿನವರೆಗೂ ಕೂಡ ನಮ್ಮ ಜೊತೆ ಭಾಳ ಲವಲವಿಕೆಯಿಂದ ಅನೇಕ ಮಾರ್ಗದರ್ಶನವನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಅಜಾತಶತ್ರು ಮಧ್ಯಭಾಗ ದಾವಣಗೆರೆಗೆ ಹೊಸ ಒಂದು ರೂಪವನ್ನು ಕೊಟ್ಟಂತೆ, ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಧ್ಯಭಾಗದ ಜಿಲ್ಲೆಗೆ ತಂದೆಯಾದಂಥ ಒಂದು ಕೊಡುಗೆಯನ್ನು ಕೊಟ್ಟು ಉದ್ಯಮಿ ಜೊತೆಗೆ ಅಜಾತ ಶತ್ರು ಜೊತೆಗೆ ಎಲ್ಲ ವರ್ಗದ ಜನರು ಕೂಡ ಒಂದು ದೊಡ್ಡ ಕೊಡುಗೆ ದಾನಿಯಾಗಿ ಸೇವೆಯನ್ನು ಮಾಡಿಕೊಂಡಿದ್ದಾರೆ. ನಾನಂತೂ ವಿಶೇಷವಾಗಿ ಅವರ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಿಟ್ಟ ತೀರ್ಮಾನ, ಸರ್ಕಾರ ಕೊಡೋಕ್ಕಾಗದೆ ಹೋದಾಗ ಸರ್ಕಾರಕ್ಕಿಂತ ಮುಂಚಿತವಾಗಿ ಇಡೀ ದಾವಣಗೆರೆಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ವ್ಯಾಕ್ಸಿನೇಷನ್ ಕೊಟ್ಟು ಇಡೀ ಭಾರತಕ್ಕೆ ಒಂದು ಮಾದರಿಯಾಗಿದ್ದರು ಅನ್ನೋದನ್ನು ನಾನು ಹೇಳಲಿಕ್ಕೆ ಭಾಳ ಸಂತೋಷ. ಅದಾದಮೇಲೆ ಸರ್ಕಾರ ಮುಂದಕ್ಕೆ ಬಂದರು. ಸೊ ನಾನೇ ಹೋಗಿ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಸಂತೋಷದಿಂದ ಅವರ ಹೃದಯ ಶ್ರೀಮಂತಿಯನ್ನು ಮೆಚ್ಚಿ ಇವತ್ತು ನಾವು ಇಡೀ ಸರ್ಕಾರ ಅವ್ರಿಗೆ ಹೋಗಿ ಗೌರವವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಪಕ್ಷ ಬಂದಿದೆ. ನನಗೆ ಕೆಲವರಿಗೆ ದುಃಖ ಆಗ್ಬೋದು ಇಂಥವ್ರನ್ನ ನಾವು ಕಳ್ಕೊಂಡು ಅಂತ, ಆದರೆ ಇಂಥ ತುಂಬ ಜೀವನ ಭಗವಂತ ನಮ್ಮಂಥವ್ರಿಗೆ ಕೊಟ್ಟರೆ ಇಲ್ಲ ಸಂತೋಷ. ಯಾರು ಕೂಡ ಯಾವ ಒಂದು 15 ದಿನ ಹಾಸ್ಪಿಟಲ್ ಬಿಟ್ಟರೆ ಇದ್ದಿದ್ದು ಭಾಳ ಸಂಭ್ರಮದಿಂದ ಈ ಬದುಕನ್ನು, ಸಂತೋಷದ ಬದುಕನ್ನು, ಲಕ್ಷಾಂತರ ಜನಕ್ಕೆ ಉದ್ಯೋಗ, ವಿದ್ಯೆ ಮತ್ತು ಅವರು ನಮ್ಮದಂಥ ಧರ್ಮ ಎಲ್ಲದರಲ್ಲೂ ಕೂಡ ಒಳ್ಳೆಯ ಹೆಸರನ್ನ ಹೊರಡಿ ಕೀರ್ತಿ ಶೀರ್ಷರಾಗಿ ಬದುಕಿದ್ದು ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ.